ಮೊದಲದಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ. ತುಂಬಾ 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 ನಮಗೆ ಗೊತ್ತಾಗತ್ತೆ ಎಷ್ಟು ಕಷ್ಟ ನಿಮ್ಗೆಲ್ಲರಿಗೂ ಏನೋ ರೆಕಾರ್ಡ್ ಮಾಡ್ತಿದ್ದೀರಾ, ಬಂದು ನಿಂತ್ಕೊಂಡು ಏನೋ ಹೇಳಬೇಕು ಅಂತ ಹೇಳ್ತೀರಾ. ಹೃತ್ಪೂರ್ವಕ ಮನಸಾರೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. 2.5 ಅವರ್ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದೀರಲ್ಲ, ಸಲ್ಯೂಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದೀರಲ್ವಾ, ಸಿನಿಮಾ ರಿಲೀಸ್ ಆದಾಗ 2 ಅವರ್ ದಯವಿಟ್ಟು ನಿಮ್ಮ ಕನ್ನಡ ಸಿನಿಮಾನ ನೋಡಿ ನಮ್ಗೆಲ್ಲರಿಗೂ ಪ್ರೋತ್ಸಾಹಿಸಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಹೆಂಗಾಗಿದೆ ನೋಡಿ ಪರಿಸ್ಥಿತಿ, ದಯವಿಟ್ಟು ಕೇಳೋ ಥರ ಆಗೋಗಿದೆ. ಬೇರೆ ಸಿನಿಮಾ, ಬೇರೆ ಭಾಷೆ ಸಿನಿಮಾ ನೋಡ್ಬೇಡಿ ಅಂತ ಹೇಳ್ತಿಲ್ಲ, ಬಟ್ ಸ್ವಲ್ಪ ಪ್ರಿಯಾರಿಟಿ ನಮ್ಮ ಕನ್ನಡ ಎಲ್ಲರಿಗೂ ಕಿತ್ತಾಡ್ತೀವಿ ಅಂತ. ನಮ್ಮ ಭಾಷೆ, ನಮ್ಮ ಸಿನಿಮಾ ಕಿತ್ತಾಡೋಕ್ಕಾಗಲ್ವಾ? ನಾವು ಕಿತ್ತಾಡ್ತೀವಿ ವೇದಿಕೆ ಮೇಲೆ. ದಯವಿಟ್ಟು ಸಿನಿಮಾ ನೋಡಿ. ನೋಡ್ತೀರಾ ಅಲ್ಲ? August 7 ತಾರೀಕು ನಮ್ಮ ಸಿನಿಮಾ ಅಯೋಗ್ಯ ರಿಲೀಸ್ ಆಗ್ತಿದೆ. ಪ್ಲೀಸ್ ನೋಡ್ತೀವಿ, ನೋಡ್ಬೇಕು, ಓಕೆನಾ? ಯಾಕೆ ಈಗ ಸೈಲೆಂಟ್ ಆಗಿದ್ದೀರಾ? ನೋಡ್ತೀರಾ? ನಮ್ಮ ಸಿನಿಮಾ ಒಂದೇ ಅಲ್ಲ, ಪ್ರತಿ ಸಿನಿಮಾ ಎಲ್ಲರೂ ಹೇಳ್ತಾರೆ ಕಂಟೆಂಟ್ ಏನ್ರಿ ಕಂಟೆಂಟ್. ಇವಾಗ ಬರ್ತಿರೋ ಸಿನಿಮಾದಲ್ಲಿ ಕಂಟೆಂಟ್ ಇಲ್ವಾ? ಯಾಕೆ ಸಿನಿಮಾ ನೋಡಲ್ಲ? ಮತ್ತೆ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಜೊತೆ ಎಲ್ಲ ಸಿನಿಮಾ ನೋಡಿ, ಎಲ್ಲ ಭಾಷೆ ಸಿನಿಮಾ ನೋಡೋಣ. ಅವಾಗಲೇ ಹೇಳಿ ನನಗೆ ಫಸ್ಟ್ ಪ್ರಿಯಾರಿಟಿ ನಮ್ಮ ಭಾಷೆ, ನಮ್ಮ ಸಿನಿಮಾ. ದಯವಿಟ್ಟು ನಮ್ಮೆಲ್ಲರನ್ನು ಬೆಳೆಸಿ, ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿ. 10 ವರ್ಷ, 15 ವರ್ಷ, 25 ವರ್ಷ ಗೊತ್ತಿಲ್ಲ, ಬಟ್ ಇವಷ್ಟು ವರ್ಷ ಇದ್ದೀನಿ ಅನ್ನೋದಕ್ಕೋಸ್ಕರ ಈ ಕಾರಣ ನಿಮ್ಮೆಲ್ಲರಿಂದ, ನಿಮ್ಮ ಪ್ರೀತಿಯಿಂದ ಇಷ್ಟು ವರ್ಷ ನಾವು ಸತತವಾಗಿ ಯಾವುದೇ ಥರ ನೆಗೆಟಿವ್ ಕಾಮೆಂಟ್ಸ್ ತಗೊಂಡ್ರು ಸಹ, ಪಾಸಿಟಿವ್ ಕಾಮೆಂಟ್ಸ್ ತಗೊಂಡ್ರು ಸಹ, ಕಾಮೆಂಟ್ಸ್ ಬಂದೇ ಬರುತ್ತೆ. ಕಾಮೆಂಟ್ಸ್ ಬರೋದೇ ಖುಷಿ. ಯಾಕೆ ಹೇಳಿ? ನೆಗೆಟಿವ್ ಬಂದರೆ ಅಟ್ಲೀಸ್ಟ್ ಅಟೆನ್ಷನ್ ಕೊಡ್ತಿದ್ದೀರಲ್ಲ ನಮಗೋಸ್ಕರ. ಎಷ್ಟೋ ಹೊತ್ತು ಒಂದು 10 ಸೆಕೆಂಡ್ ಟೈಮಲ್ಲಿ ಕಾಮೆಂಟ್ಸ್ ಮಾಡ್ತಾರ ನೆಗೆಟಿವ್ ಆಗಿ, ಅದು ಟೈಮೇ, ಅದು ನಮಗೋಸ್ಕರ, ಅದು ಖುಷಿನೇ ನಮಗೆ. ಏನೇ ಇದ್ರು ನಮಗೋಸ್ಕರ ಪ್ರೀತಿಯಿಂದ ಟೈಮ್ ಕೊಟ್ಟು ನೆಗೆಟಿವ್ ಕಾಮೆಂಟ್ಸ್ ಮಾಡ್ತೀರಾ, ಪಾಸಿಟಿವ್ ಕಾಮೆಂಟ್ಸ್ ಮಾಡ್ತೀರಾ, ಸಿನಿಮಾ ನೋಡ್ತೀರಾ, ಬೈತೀರಾ, ಹೋಗ್ತೀರಾ. ಇಷ್ಟು ವರ್ಷ ನಮಗೆಲ್ಲರೂ ಎಂಕರೇಜ್ ಮಾಡಿಕೊಂಡು, ಪ್ರೀತಿ ಮಾಡಿಕೊಂಡು, ಬ್ಲೆಸ್ ಮಾಡಿಕೊಂಡು, ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಮ್ಮ ಎಲ್ಲ ಇಂಡಸ್ಟ್ರಿ ಪರವಾಗಿ, ಎಲ್ಲ ನಟ ನಟಿಯರ ಪರವಾಗಿ, ಎಲ್ಲ ತಂತ್ರಜ್ಞರ ಪರವಾಗಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ, ಕನ್ನಡ ಸಿನಿಮಾನ ಉಳಿಸಿ, ಬೆಳೆಸಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್.